ದೇಶದಲ್ಲಿ ಯಾರು ದೇಶಭಕ್ತಿಯಿಂದ ಇರ್ತಾರೆ, ಅದು ಯಾವುದೇ ಜಾತಿ ಆಗಿರ್ಬೋದು, ಯಾವ ವರ್ಗದವರಾಗಿರ್ಬೋದು, ಅವರಿಗೆ ಭಾರತದ ದೇಶ ರಕ್ಷಣೆ ಕೊಡೋಕ್ಕೆ ಸಿದ್ಧವಾಗಿದೆ. ಯಾರು ದೇಶ ವಿರೋಧಿ ಕೆಲಸಗಳು ಮಾಡ್ತಾರೆ, ಅದು ಯಾರಾದ್ರೂ ಆಗ್ಲಿ, ಒಂದೇ ಜಾತಿ ಅಂತಲ್ಲ, ಯಾವ ಜಾತಿಯರಾದ್ರೂ ಅದಕ್ಕೆ ತಕ್ಕ ಸೂಕ್ತ ಕ್ರಮಗಳು ಏನು ಒಂದು ಶಿಕ್ಷೆ ಕೊಡಬೇಕು, ಅದು ಈಗ ತಾನೇ ನಮ್ಮ ಇವರು ಆಲ್ರೆಡಿ ಹೋಮ್ ಮಿನಿಸ್ಟರ್ ಇಲ್ಲಾದ್ರೆ ಅದು ಕನ್ಸರ್ನ್ ಪೊಲೀಸ್ ಆಫೀಸರ್ಸ್ ಹೇಳಿದ್ದಾರೆ. ಅದ್ರ ತಕ್ಕ ಹಾಗೆ ನಾವು ನಡ್ಕೊಂತೀವಿ ಅಂತ ನಮಗೂ ಒಂದು ನಂಬಿಕೆ ಇದೆ. ರೆಡ್ ಫೋರ್ಟ್ ಹತ್ರ ಆಗಿರೋದು ಅಂದ್ರೆ ಅದು ಒಂದು ಮೂವಿಂಗ್ ವೆಹಿಕಲ್ ಅಲ್ಲಿ ಇದ್ರಲ್ಲಿ ಇಟ್ಟಿದ್ದಾರೆ, ಬೇರೆ ಕಡೆ ಅದು ಬೇರೆ ಕಡೆ ಸಾಗಿಸ್ತಾ ಇದ್ರು, ಇಲ್ಲಾಂದ್ರೆ ಅಲ್ಲಿ ಎಲ್ಲಿ ಟ್ರಾಫಿಕ್ ಇರುತ್ತೋ ಅಲ್ಲಿ ಬ್ಲಾಸ್ಟ್ ಮಾಡ್ಬೇಕಂತ ಏನ್ ಇಂಟೆನ್ಷನ್ ಇದೆಯೋ ಗೊತ್ತಿಲ್ಲ. ಇಟ್ ವಾಸ್ ನಾಟ್ ಇನ್ ರೆಡ್ ಫೋರ್ಟ್ ಏರಿಯಾ, ಅಂದ್ರೆ ರೆಡ್ ಫೋರ್ಟ್ ಏರಿಯಾ ಅಷ್ಟೇ, ಅಲ್ಲೇ ಬ್ಲಾಸ್ಟ್ ಮಾಡ್ಬೇಕಂತಿಲ್ಲ. ಮೂವಿಂಗ್ ವೆಹಿಕಲ್ ಅದ್ರಲ್ಲಿ ಏನ್ ಟೈಮ್ ಸೆಟ್ ಮಾಡಿದ್ರೋ ಏನ್ ಮಾಡಿದ್ರೋ ಗೊತ್ತಿಲ್ಲ, ಅದು ಅಲ್ಲೇ ಬ್ಲಾಸ್ಟ್ ಆಗ್ಬೋದಾಗಿತ್ತು, ಬೇರೆ ಕಡೆ ಆಗ್ಬೋದಾಗಿತ್ತು. ಸೊ ಅದು ನಮ್ಗೆ ಗೊತ್ತಿಲ್ಲ, ಅದು ಎಲ್ಲ ಏನು ಒಂದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ, ಅದಾದ್ಮೇಲೆ ಏನೋ ಒಂದು ಮಾಹಿತಿ ಕೊಡ್ಬೋದಾಗಿತ್ತು ನಾವು. ಹೇಳ್ತಾರೆ ರಾಜಕಾರಣ ಏನ್ ಮಾಡಿದ್ರು ರಾಜಕಾರಣ ಹಂಗಾಗ್ಬಿಟ್ಟಿದೆ ಇವಾಗ. ಅದು ಏನು ಅಪೋಸಿಷನ್ ಅವರು ಏನೋ ಒಂದು ಕೆಲಸ ಆದ್ರೇನೋ ಇದು ಬೇಕಂತ ಎಲೆಕ್ಷನ್ ಇದೆ ಅದಕ್ಕೆ ಮಾಡ್ತಾ ಇದಾರೆ, ಇದು ಬೇಕಂತ ನಮ್ಮ ಆಪೋಸಿಷನ್ ತುಳಿಯಕ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. SIR ಇವಾಗ ವಿಚಾರದಲ್ಲಿ ಅದು ಯಾವ ಎಲೆಕ್ಷನ್ಸ್ ಟೈಮಲ್ಲಿ ಎಲ್ಲ ನಡೀತಾನೆ ಇರುತ್ತೆ. ಅದನ್ನೇ ಒಂದು ದೊಡ್ಡ ಸೂತ್ರ ಇಟ್ಕೊಂಡು ಓ ಅಂತ ಏನ್ ಗಲಾಟೆಗಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಅದೇನು ಬೇಕಾಗಿತ್ತಾ? ಬಾಂಗ್ಲಾದೇಶಿಂದೆಲ್ಲ ಕರ್ಸ್ಕೊಂಡಿಲ್ಲ ಇಟ್ಕೊಂಡು ವೋಟ್ ಲಿಸ್ಟ್ಗಳೆಲ್ಲ ಮಾಡಿಟ್ಕೊಂಡವ್ರಲ್ಲ ಅಂತವ್ರು ಹಿಂಗೆಲ್ಲ ಮಾಡ್ತಾರೆ. ಇಂಟೆಲಿಜೆನ್ಸಿ ಫೇಲ್ ಏನಕ್ಕಾಗುತ್ತೆ? ಏನು 12 ವರ್ಷದಿಂದ ಏನಾದ್ರೂ ಒಂದಾದ್ರೂ ಇಂತಹ ಒಂದು ಘಟನೆ ಆಗಿತ್ತಾ? ಯೋಚನೆ ಮಾಡಿ. ಕಾಂಗ್ರೆಸ್ ಇದ್ದಾಗ ಪ್ರತಿ ವಾರ ಪ್ರತಿ 10 ದಿನಕ್ಕೆ ಒಂದು ಬ್ಲಾಸ್ಟ್ ಆಗ್ತಾನೆ ಇತ್ತು, ಎಲ್ಲೋ ಒಂದು ಕಡೆ ಒಂದು ಇಂತಹ ಒಂದು ಘಟನೆಗಳು ನಡೀತಾ ಇತ್ತು. ಇವಾಗ 12-13 ವರ್ಷದಿಂದ ಏನು ಬಿಜೆಪಿ ಸರ್ಕಾರ ಬಂದಿದೆ, ಏನು NDA ಸರ್ಕಾರ ಅಂತ ಬಂದಿದೆ, ಏನು ಮೋದಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೋ, ಇದು ಎಷ್ಟು ಇವಾಗ ನನಗೆ ತಿಳಿದ ಮಟ್ಟಿಗೆ ಬಹಳ ಕಡಿಮೆ ಆಗಿದೆ. ಇದನ್ನ ಎತ್ಕೊಂಡು ಹೋಗಿ ಇಂತಹ ಒಂದು ಸೂಚನೆಗಳು ಅಪೋಸಿಷನ್ ಮಾಡಿದ್ರೆ ಇದು ಬಹಳ ಅವ್ರ ಕಾಲದಲ್ಲಿ 200 ಜನ ಅದು ಏನು ಒಂದೊಂದು ಟ್ರೈನ್ ಬ್ಲಾಸ್ಟ್ ಎಲ್ಲ ಆಗ್ತಾ ಇತ್ತು. ಅದೇ 10-15 ದಿನಕ್ಕೆ ಒಂದೊಂದು ಬ್ಲಾಸ್ಟ್ ಆಗ್ತಾನೆ ಇತ್ತು. ಇವಾಗ ಯಾವುದೋ ಒಂದು 6 ತಿಂಗಳಿಗೋ ವರ್ಷಕ್ಕೆ ಅದು ಯಾವುದು ಅಂತ ಕೂಡ ಗೊತ್ತಾಗ್ತಲ್ಲ. ಅದು ನಿಜವಾಗ ಅಪೋಸಿಷನ್ ಅವರ ಮಾಡಿರ್ಬೋದು, ಯಾರಿಗ್ ಗೊತ್ತು? ಇಂಥ ಒಂದು ಪರಿಸ್ಥಿತಿಯಲ್ಲಿದೆ.